ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಗಾಡಿ ಕಳಿಸಿದ್ರಲ್ಲ, ಮಾರುತಿ 800 ಅಂತ. 800 ಬರೀ 800 ಎ ಸಿ ಏನಾದರೂ ಇದೆಯಾ? ಎ ಸಿ ಇದೆ. ವರ್ಕಿಂಗ್ ಇದೆಯಾ? ಹಾಂ, ಎ ಸಿ ರನ್ನಿಂಗ್ ಇದೆ. ಓಕೆ, ಯಾವ್ದು ಸರ್ ಮಾಡಲು? ಮಾಡಲು 2003. 2003. ಹಾಂ ಓನರ್ ಎಷ್ಟು ಆಯ್ತಾ ಸರ್, 6 ಜನ ಹೋಗಿದ್ದಾರೆ. ಹಾಂ. 6 ಜನ ಓನರ್. ಡಾಕ್ಯುಮೆಂಟ್ಸ್ ಎಫ್ ಸಿ ಬಂದುಬಿಟ್ಟು 2029 ಹಾಂ. ಇನ್ಶೂರೆನ್ಸ್ ಬಂದುಬಿಟ್ಟು ಈ ವರ್ಷ ಅಕ್ಟೋಬರಿಗೆ ಆಗುತ್ತೆ. ಓಕೆ, ಟೈರ್ ಎಲ್ಲ ಹಂಗೆ ಸರ್ ಗಾಡೀಲಿ? ಸರ್ 90% ಇದೆ. ಓಕೆ, ಸ್ಟೆಪ್ನಿ ಐತಾ? ಹಾಂ, ಸ್ಟೆಪ್ನಿ ಇದೆ, ಅದು 90% ಇದೆ. ಹ್ಞೂ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ, ರೀಪೇಂಟ್ ಏನಾದ್ರು ಇದೆಯಾ ಸರ್? ಇಲ್ಲ, ಒರಿಜಿನಲ್ ಪೇಂಟ್ ಆಗಿದೆ. ಓಕೆ. ಈಗ ಇಂಜಿನ್ ಎಲ್ಲ ಕಂಡೀಷನ್ ಆಗಿದೆಯಾ ರನ್ನಿಂಗು? ಹಾಂ, ಇಂಜಿನ್ ಎಲ್ಲ ಕಂಡೀಷನ್ ಆಗಿದೆ ಸರ್. ಬಾಡಿ ಏನಾದರೂ ಟಿಂಕರಿಂಗ್ ಕೆಲಸ ಆ ಥರ ಏನಾದ್ರು ಇದೆಯಾ? ಇಲ್ಲ ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಹಾಂ ಹಾಂ. ಓಕೆ, ಹಂಗಾದ್ರೆ ರನ್ನಿಂಗ್ ಕಂಡೀಷನ್ ಆಗಿದೆ ಈಗ? ಹಾಂ, ರನ್ನಿಂಗ್ ಕಂಡೀಷನ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಇದಾವಾ? ಹಾಂ, ಒರಿಜಿನಲ್ ನನ್ನ ಕಡೆ ಇದೆ. ಓಕೆ, ಎಲ್ಲಿ ಸರ್ ಅದು ಗಾಡಿದು? ಸರ್, ಚಿತ್ರದುರ್ಗ ಡಿಸ್ಟಿಕ್, ಹಿರಿಯೂರು ತಾಲೂಕು, ಟೌನಲ್ಲಿ. ಚಿತ್ರದುರ್ಗ ಡಿಸ್ಟಿಕ್ಕು, ಹಿರಿಯೂರು ಟೌನಾ? ಹಾಂ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ 95 ಹೇಳ್ತೀನಿ. ಹ್ಞೂ. 90, 85 ಬಿಡ್ತೀನಿ. 85 ಬಿಡ್ತೀರಾ? ಹಾಂ. ಎಷ್ಟಂದ್ರೆ ಮಾಡಲದು? 2003. ಓಕೆ. ಏನು ಹೆಚ್ಚು ಕಮ್ಮಿ ಆಗುತ್ತಾ ಅದು ಫೈನಲ್ಲ ಸರ್? ಸರ್, ಬರ್ರಿ ನೋಡೋಣ. ಹ್ಞೂ. ಸರಿ, ಸರ್, ಕಾಂಟ್ಯಾಕ್ಟ್ ಗಾಡಿ ಮಾತ್ರ ಒರಿಜಿನಲ್ ಆಗಿದೆ. ಹ್ಞೂ. ರನ್ನಿಂಗು ಇದು ಏನಪ್ಪ ಅದು, ಕಿಲೋಮೀಟ್ರ್ ಬಂದುಬಿಟ್ಟು 75 ಓಡಿದೆ. ಅದೇ ಜೆನ್ಯೂನು. ಜೆನ್ಯೂನ್ ಇದೆಯಾ? ಹಾಂ, ಜೆನ್ಯೂನು. ಹ್ಞೂ ಹ್ಞೂ ಹ್ಞೂ. ಜಾಸ್ತಿ ಓಡಿಲ್ಲ ಗಾಡಿ. ಮತ್ತೆ ಮೈಲೇಜ್ ಬಂದುಬಿಟ್ಟು 22 ಬರ್ತಿದೆ. ಅದೇ ಪ್ಯೂರ್ ಪೆಟ್ರೋಲ್ ಒಂದೇ ತಾನೇ ಇರೋದು? ಹಾಂ, ಪ್ಯೂರ್ ಪೆಟ್ರೋಲ್ ಸರ್. ಹ್ಞೂ ಹ್ಞೂ. ಓಕೆ, ಆಯ್ತು ಸರ್, ಅಪ್ಡೇಟ್ ಮಾಡಿರ್ತೀನಿ. ಹಾಂ, ಸರಿ.